ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾವು ತಮ್ಮ ಎದುರುಗಡೆ ಎಲ್ಲ ವಿಷಯ ಪ್ರಸ್ತಾಪ ಮಾಡಿದ್ದು. ನನಗೆ ಆ ದಿವಸ ಒಂದು ಮಾತು ಹೇಳಿದ್ನ, ಕಾಂಗ್ರೆಸ್ದವರು ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ, ಅದು ಸಾಧನಾ ಸಮಾವೇಶ ಅಲ್ಲ, ಸಂಪಾದನಾ ಸಮಾವೇಶ ಅಂತ. ಆ ದಿವಸ ಪ್ರೆಸ್ ಕಾನ್ಫರೆನ್ಸ್ದಲ್ಲಿ ನಮಗೆ ನೀವು ಮಾಧ್ಯಮ ಸ್ನೇಹಿತರಂದ್ರೆ ನಮ್ಮ ಧ್ವನಿಗೆ ನೀವು ಪೊಲೀಸ್ ಸ್ಟೇಷನ್ ಇದ್ದಂಗೆ ನಮ್ಮ ಧ್ವನಿ FIR ಮಾಡಿದ್ದು ನಾವು ಆ ದಿವಸ ನಿಮ್ಮ ಎದುರುಗಡೆ ಈ ಸರ್ಕಾರ ವಿರುದ್ಧ. ಇವತ್ತು ಚಾರ್ಜ್ ಶೀಟ್ ಫೈಲ್ ಮಾಡ್ತಾ ಇದ್ದೀವಿ. ಇದು ಚಾರ್ಜ್ ಶೀಟ್ ಬುಕ್ಕ ಇವತ್ತು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಪಕ್ಷ ವತಿಯಿಂದ. ಈ ಚಾರ್ಜ್ ಶೀಟ ಜನರ ಮಟ್ಟ ತಲುಪಿಸುವಂಥ, ಜನರಿಗೆ ಧ್ವನಿಯಾಗಿ ಜನರ ಮಟ್ಟ ತಲುಪಿಸೋದು ಕೆಲಸ ನಮ್ಮ ಮಾಧ್ಯಮ ಸ್ನೇಹಿತರು ಮಾಡ್ತಾರೆ. ಅದಕ್ಕೆ ಇವತ್ತೆಲ್ಲ ನಮ್ಮ ನಾಯಕರ ಅವ್ರ ಉಪಸ್ಥಿತಿಯಲ್ಲಿ ಇದು ಪ್ರೆಸ್ ಕಾನ್ಫರೆನ್ಸ್ ಚಾರ್ಜ್ ಶೀಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಮತ್ತೆ ಅದೇ ರಿಪೀಟ್ ಮಾಡೋದು ಬಹುಶಃ ಅವಶ್ಯಕತೆ ಇಲ್ಲ, ಆದ್ರೂ ಮತ್ತೊಮ್ಮೆ ಹೇಳ್ತೀನಿ, 2 ವರ್ಷ ಆಯ್ತು ಈ ಸರ್ಕಾರ ಬಂದ. ಸರ್ಕಾರ ಬಂದಿನ ದಿವಸದಿಂದ ಇಲ್ಲಿವರೆಗೆ 2 ವರ್ಷದಲ್ಲಿ ಮುಡಾ ಹಗರಣ ಇರ್ಬೋದು, ವಾಲ್ಮೀಕಿ ಇತರ ಸಲುವಾಗಿ ಇಟ್ಟಿನಂಥ ಹಣ ಹಗರಣ ಇರ್ಬೋದು, ದಲಿತ ಸಮಾಜಿಗೆ ಇಟ್ಟಿನಂಥ ಹಣ ಹಗರಣ ಇರ್ಬೋದು, ಎಷ್ಟೋ ಅಧಿಕಾರಿಗಳ ಆತ್ಮಹತ್ಯೆ ಮಾಡಿಂದ ನಾವು ನಮ್ಮ ಕನ್ನಡ ಎದುರುಗಡೆ ಉದಾಹರಣೆಗಳಿದಾವೆ. ಬೇರೆ ರಾಜ್ಯದಲ್ಲಿ ಚುನಾವಣೆ ನಡಿಕತ್ರ ATMದ ಕೆಲಸ ಈ ಕರ್ನಾಟಕದಲ್ಲಿ ಇರುವಂಥ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು. ಕಾಂಗ್ರೆಸ್ ಪಕ್ಷಿಗ ಅಂದ್ರೆ ತೆಲಂಗಾಣದ ಒಂದು ಉದಾಹರಣೆ, ಚುನಾವಣೆ ಅಲ್ಲಿ ನಡೀತಾ ಇತ್ತು, ಇಲ್ಲಿನ ದುಡ್ಡು ಅಲ್ಲಿ ಹೋಗಿದ್ದ. ಇವರು ಗ್ಯಾರಂಟಿ ಹೆಸರ ಮೇಲೆ ನಮ್ಮ ಕರ್ನಾಟಕ ನಾಡಿನ ಎಲ್ಲ ಜನರಿಗೆ ದ್ರೋಹ ಮಾಡುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಕಾನೂನು ವ್ಯವಸ್ಥೆ ಅಂತ ಹಾದಿ ಕೆಟ್ಟು ಹೋಗೈತಿ. ತಾವು ಇವತ್ತು ಬೆಳಗ್ಗೆ ಬಹುಶಃ ಸಾಕಷ್ಟು ಮಾಧ್ಯಮ ಸ್ನೇಹಿತರಿದ್ದರು, ಸಂತಿ ಬಸವಾಡದಲ್ಲಿ ನಡೆದಿನಂಥ ಘಟನೆ, ಆ ಘಟನೆಗೆ ಯಾವ ಥರ ರಾಜಕಾರಣದ ಒಂದು ಟೂಲ್ ಮಾಡಿ ಉಪಯೋಗ ತಗೊಳ್ಳೋಂಥ ಅಧಿಕಾರಿಗಳ ಮತ್ತು ಸರ್ಕಾರ ನಾವು ನೋಡ್ತಾ ಇದ್ದೀವಿ. ಒಂದು ಸಮಾಜದ ಮೇಲೆ ಏನಾದ್ರು ಒಂದು ಘಟನೆ ನಡೆದಾಗ 2 ಸಮಾಜದಲ್ಲಿ ಬೆಂಕಿ ಹಚ್ಚೋಕ್ಕಿಂತ ಅವ್ರಿಗೂ ಎದುರುಗಡೆ ಕೂಡಿಸಿ ಅದು ಬಗೆಹರಿಸುವಂಥ ಜವಾಬ್ದಾರಿ ಪ್ರಶಾಸನ, ಅಲ್ಲಿರುವಂಥ ಜಿಲ್ಲಾ ಮಂತ್ರಿ, ಅಲ್ಲಿರುವಂಥ ಮತ್ತೆ ಯಾರು ಮಂತ್ರಿಗಳ ಶಾಸಕರು ಇದ್ರೆ ಅದು ಮಾಡಬೇಕು. ಆದ್ರೆ ಒಂದೇ ಸಮಾಜ ಜನರಿಗೆ ಭೇಟಿಯಾಗಿ ನೀವು ಮಾಡೋದು ಸರಿ ಅಂತ ಹೇಳಿ ಬೆಂಕಿ ಹಚ್ಚೋ ಅಂತ ಅಂದರೆ ಕಾನೂನು ವ್ಯವಸ್ಥೆ ಕೆಡಿಸೋವಂಥ ಕೆಲಸ ನಾವು 2 ವರ್ಷದಲ್ಲಿ ನೋಡ್ತಾ ಇದ್ದೀವಿ. ಆದ್ರೂ ಕಾನ್ಫಿಡೆನ್ಸ್ ನೋಡ್ರಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅವ್ರದ ಸಾಧನಾ ಸಮಾವೇಶ ಮಾಡ್ತಾರೆ. ಇಷ್ಟೆಲ್ಲ ಇದ್ದಾಗೂ ಸಾಧನಾ ಸಮಾವೇಶ ಮಾಡಿ ನಾವು ಯಾವ ಥರ ನಾಚಿಕೆ ಬಿಟ್ಟಿದ್ದೀವಿ, ಇದು ನಿಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೀವಿ ಅಂತ ಇದು ಸಾಧನಾ ಸಮಾವೇಶ ಮಾಡಿ ಕರ್ನಾಟಕ ನಾಡಿನ ಪ್ರತಿಯೊಬ್ಬ ಜನರಿಗೆ ತೋರಿಸುವಂಥ ಕೆಲಸ ಸರ್ಕಾರ ಮಾಡಿದೆ. ಅದರ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಂದು ಸಂದರ್ಭದಲ್ಲಿ ಹೋರಾಟ ಮುಖಾಂತರ, ಅದು ವಿಧಾನಸಭೆ ಒಳಗಡೆ ಇರ್ಬೋದು, ವಿಧಾನಸಭಾ ಹೊರಗಡೆ ಇರ್ಬೋದು, ಆ ಹೋರಾಟ ಮುಖಾಂತರ ಅವ್ರಿಗೆ ಪ್ರಶ್ನೆ ಮಾಡುವಂಥ ಕೆಲಸ ನಾವು ಮಾಡಿದ್ದೀವಿ. ಆ ದಿವಸ ಮಾಧ್ಯಮ ಸ್ನೇಹಿತರು ಕೆಲವೊಂದು ಪ್ರಶ್ನೆನೂ ಮಾಡ್ರು, ನಿಮ್ಮದು ಹೋರಾಟ ಎಲ್ಲೋ ವೀಕ್ ಇದೆಯೇನ, ನೀವು ಎಲ್ಲೋ ಕಡಿಮೆ ಬೀಳ್ತಾ ಇದ್ದೀರೇನಂತ. ನಾ ಆ ದಿವಸನೂ ಹೇಳಿನಿ, ಇವತ್ತೂ ರಿಪೀಟ್ ಮಾಡ್ತೇನೆ, ಈ ಸರ್ಕಾರ ಮಂಡ ಸರ್ಕಾರ ಇದೆ. ನೀವು ಎಷ್ಟು ಹೋರಾಟ ಮಾಡ್ರಿ, ಎಷ್ಟು ಬೈರಿ, ಏನು ಬೇಕಾದ ಮಾತಾಡ್ರಿ, ನಮಗೇನೂ ಫರ್ಕ್ ಆಗೋದಿಲ್ಲ. ನಾವು ಆರಾಮವಾಗಿ 5 ವರ್ಷ ಹೇಗೆ ತೆಗೆದ ಇದು ಒಂದೇ ಯೋಚನೆ ಮಾಡ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಈಗಿರುವಂಥ ಸರ್ಕಾರ ಕರ್ನಾಟಕದಲ್ಲಿ ಅದೇ ಥರ ಒಂದು ಆಡಳಿತ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕಾನೂನು ವ್ಯವಸ್ಥೆ ಇದಿರ್ಬೋದು, ಇವತ್ತಂತ ನಾವು ನೋಡ್ತಾ ಇದ್ದೀವಿ, ನಮ್ಮ ಗೃಹ ಸಚಿವರ ಇಡೀ ದಾಳಿ ಆಗಿಂದ ಈಗ ನಾವು ಒಂದು ವಾಟ್ಸಪ್ ಮುಖಾಂತರ ನೋಡಿ, ನನಗೆ ಗೊತ್ತಿಲ್ಲ ನಿಜಾನೋ ಸುಳ್ಳು ಅಂತ, ಅಂದ್ರೆ ಅವ್ರದ್ದು ಒಂದು ಇವ್ರ ಜೊತೆ ಇರುವಂಥ ಕನೆಕ್ಷನ್, ಅಂದ್ರೆ ಎಷ್ಟು ಕೆಲಸ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ ಆ ಎಲ್ಲ ಒಂದು PhD ಮಾಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂಥ ಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಇವತ್ತು ಇವ್ರು 2 ವರ್ಷದಲ್ಲಿ ನಾವು ಸಾಧನೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮನೆ ಹೇಳಿದ್ನಿ ಸಂಪಾದನೆ, ಆ ಸಂಪಾದನೆಗೆ ಅನುಗುಣವಾಗಿ ಚಾರ್ಜ್ ಶೀಟ್ ಫೈಲ್ ಮಾಡುವಂಥ ಕೆಲಸ ಇವತ್ತು ಈ ಬುಕ್ ಮುಖಾಂತರ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲೇ ಬಿಡುಗಡೆ ಮಾಡುವಂಥ ಕೆಲಸ ನಾವು ಮಾಡಿದ್ದೀವಿ. ಇದು ನಿಮಗೂ ಕೂಡ ಕೊಡ್ತೀವಿ. ಇದು ಬುಕ್ ಜನರ ಮಟ್ಟ ತಲುಪಿಸ್ಲಿ ಅಂತ ನಿಮ್ಗೆ ಈ ನಮ್ಮ ಮಾಧ್ಯಮ ಏನು ಎಲ್ಲ ಸ್ನೇಹಿತರು ತಾವು ಸೇರಿದಿರಿ ಈ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ನಾವು ನಿಮಗೆ ವಿನಂತಿ ಮಾಡ್ತಾ ಇದ್ದೀವಿ.